ನಡೆಯಬೇಕಿದ್ದ ಸದನದಲ್ಲಿ ಬರೀ ಗದ್ದಲವೇ ನಡೆದಿತ್ತು. ವಿಪಕ್ಷಗಳ ಪ್ರಶ್ನೆಗೆ ಸದನ ಶೇಕ್ ಆಗಿ ಹೋಗಿತ್ತು. ಸದನದಲ್ಲೇ ಪ್ರತಿಭಟನೆ, ಸದನದ ಹೊರಗೂ ಬೆಂಕಿಯಂತಹ ಮಾತುಗಳು ಹೊರಬಂದಿದ್ವು. 5,000 ಕೋಟಿ ಎಲ್ಲಿಗೆ ಹೋಯ್ತು ಅನ್ನೋ ಪ್ರಶ್ನೆಯೂ ಎದ್ದಿತ್ತು. ಇದಕ್ಕೆ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಹಣ. ಇಷ್ಟಕ್ಕೂ ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದೇನು? ವಿಪಕ್ಷಗಳ ಆಗ್ರಹವೇನು? ರಾಜ್ಯದಲ್ಲಿ ಮಹಿಳೆಯರು ಆಗ್ರಹ ಮಾಡ್ತಾ ಇರೋದೇನು? ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. 4 ತಿಂಗಳಾತ್ರಿ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಬರ್ತದಂತ ಆಸೆ ಇಟ್ಕೊಂಡಿವಿ. 4 ತಿಂಗಳಿಂದ ಬಿಟ್ಟೇ ಇಲ್ಲ ನಮ್ಗೆ. 3 ತಿಂಗಳಿಂದ ಬಂದಿಲ್ರಿ. ಮತ್ ನಾವ್ ಏನ್ ಮಾಡೋದ್ರಿ? ಇಷ್ಟು ದಿನ ಬಂದಿದೆ, ಇನ್ನು ಮುಂದಿನ 4 ತಿಂಗಳದ್ ಬಂದಿಲ್ಲ. ಬಹಳ ಸಮಸ್ಯೆ ಆಗಿದೆ. 25ನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸರಿ. ಇಲ್ಲಿಯವರೆಗೆ 23 ಕಂತನ್ನ 1,24,00,000 ಮಹಿಳೆಯರಿಗೆ 46,000 ರೂಪಾಯಿಗಳನ್ನ ಇಲ್ಲಿಯವರೆಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ಒಂದ್ ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ. ನಿಮ್ದೆಲ್ಲ ಕೇಳಿದ್ವಿ ನಾವು. ಹೌದು, 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ. ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ. ನೀವು ಅದನ್ನು ಹಾಕ್ಲಿಲ್ಲ, ಈಗ ಸುಮ್ನೆ ಹಿಂಗೆ ಹೇಳಿರಿ ಏನ್ ಅರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ. ನಾನು ಹೇಳಿದೆ ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ನಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ಯಾರು ತಾಯಂದಿರಿದ್ದಾರೆ ಕರ್ನಾಟಕದಲ್ಲಿರುವಂತ 1,26,00,000 ತಾಯಂದಿರಿಗೆ ಮೋಸ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಬರದೆ. ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಹಣ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಮೋಸ, ಬರೀ ಮೋಸ. 1,000 ಅಲ್ಲ, ಲಕ್ಷ ರೂಪಾಯಿ ಅಲ್ಲ, 5,000 ಕೋಟಿ ಎಲ್ಲಿ ಹೋಯ್ತು? 5,000 ಕೋಟಿ ಹಣ ಕಂಡೋರ ಜೇಬು ಸೇರಿಬಿಡ್ತಾ. ಹೆಣ್ಣುಮಕ್ಕಳ ಕೈ ಸೇರಬೇಕಿದ್ದ ಹಣ ಎಲ್ಲಿಗೋಯ್ತು ಅನ್ನೋದೇ ಸದನದಲ್ಲಿ ದೊಡ್ಡ ಪ್ರಶ್ನೆ ಆಗೋಗಿತ್ತು. ವಿಪಕ್ಷ ನಾಯಕರು ಹಾಗೂ ಸರ್ಕಾರದ ನಡುವೆ ದೊಡ್ಡ ಯುದ್ಧವೇ ನಡೆದೋಯ್ತು. ಸದನದಲ್ಲಿ ಗದ್ದಲವೇ ಜರುಗಿಬಿಡ್ತು. ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದೀವಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸಲಿಕ್ಕೆ ಆಗ್ತಾ ಇಲ್ಲ. ನಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ನೋಡಿ, ಬೆಳಗಾವಿಯಲ್ಲಿ ನಡೆಯುತ್ತಿರೋ ಅಧಿವೇಶನದಲ್ಲಿ ಬರೀ ಗದ್ದಲವೇ ನಡೆಯುತ್ತಿದೆ. ಸದನ ಆರಂಭದಲ್ಲೇ ವಿಪಕ್ಷಗಳು ಸಿಡಿದೆದ್ದಿವೆ. ಚರ್ಚೆ ನಡೀಬೇಕು, ಚರ್ಚೆ ಆಗಲೇಬೇಕು, ತಪ್ಪು ಮಾಹಿತಿ ಕೊಡ್ತಿದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ರು. ಸ್ಪೀಕರ್ ಮಾತನ್ನೂ ಕೇಳದೆ ವಿಪಕ್ಷ ನಾಯಕರು ಕಿಡಿಕಾರಿದ್ರು. ಹೀಗೆ ಶುರುವಾದ ಗೃಹಲಕ್ಷ್ಮಿ ಗದ್ದಲ ಮತ್ತೊಂದು ಹಂತಕ್ಕೆ ಹೋಯಿತು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟರೂ ಸುಮ್ಮನಾಗಲ್ಲ. ವಿಷಾದ ವ್ಯಕ್ತಪಡಿಸಿದ್ರೂ ವಿಪಕ್ಷ ನಾಯಕರು ಬಿಡಲ್ಲ. ಇಷ್ಟಕ್ಕೂ ವಿಪಕ್ಷ ನಾಯಕರು ಫುಲ್ ಗರಂ ಆಗ್ತಿರೋದಕ್ಕೆ. ವಿಪಕ್ಷ ನಾಯಕರ ಪ್ರಶ್ನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ದೇನು? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಹೇಗೆ ಅನ್ನೋದನ್ನ 1 by 1 ತೋರಿಸ್ತಾ ಹೋಗ್ತೀವಿ ನೋಡಿ. ಸದನದಲ್ಲಿ 5,000 ಕೋಟಿ ಗದ್ದಲ. ಲಕ್ಷ್ಮಿ ತಬ್ಬಿಬ್ಬಾದ್ರ. ಲಕ್ಷ್ಮಿಯನ್ನೇ ಲಾಕ್ ಮಾಡಲು ತೆಂಗಿನಕಾಯಿ ರಣತಂತ್ರ ಹೇಗಿತ್ತು? ಲಕ್ಷ್ಮಿ ವಿಷಾದ, ಬಿಜೆಪಿ ಕ್ರೋಧ, ಡಿಕೆಶಿ ಗರಂ ಹೇಗಿತ್ತು ಅಬ್ಬರ? ಪ್ರತಿ ತಿಂಗಳು 2,000 ರೂಪಾಯಿ ಗೃಹಿಣಿಯರ ಅಕೌಂಟ್ಗೆ ಬರುತ್ತೆ. ಆ 1,000 ಹಣ ಬಡಪಾಯಿಗಳ ಹಸಿವು ನೀಗಿಸುತ್ತೆ.
ಮಿಸ್ ಮಾಡದೆ ಅಕೌಂಟ್ಗೆ ಹಣ ಬಂದೇ ಬರುತ್ತೆ ಅನ್ನೋದು ಸರ್ಕಾರದ ಘಂಟಾಘೋಷವಾಕ್ಯವಾಗಿತ್ತು. ಸರ್ಕಾರ ಕೊಟ್ಟಿದ್ದ ದೊಡ್ಡ ಗ್ಯಾರಂಟಿಯೂ ಇದಾಗಿತ್ತು. ಈ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಬೇಜಾರಾಗಿದ್ರು. ದುಡ್ಡು ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ರು. ಹೀಗಿದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿರಲಿಲ್ಲ. ಜನರಿಗೆ ಹಣ ಕೊಡೋ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಇದರ ಪರಿಣಾಮವೋ ಏನು? ಬೆಳಗಾವಿಯಲ್ಲಿ ನಡೆದ ಸದನದಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿತ್ತು. ವಿಪಕ್ಷಗಳ ಮುಂದೆ ಮಂಕಾಗಿ ಹೋಗಿದ್ರು. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ಒಂದ್ ನಿಮಿಷ ಇರ್ರಿ, ತಾಳ್ಮೆ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು. ₹1 ಅಲ್ಲ, ₹2 ಅಲ್ಲ, ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಹಣ ಎಲ್ಲಿಗೋಯ್ತು ಅನ್ನೋದು ಭಾರೀ ಚರ್ಚೆಗೆ ಕಾರಣವಾಗಿ ಬಿಡ್ತು. ಈ ಗದ್ದಲಕ್ಕೆ, ವಿಪಕ್ಷಗಳ ಈ ಹೋರಾಟಕ್ಕೆ ಮೊದಲು ಗೇರು ಹಾಕಿದ್ದೇ ಶಾಸಕ ಮಹೇಶ್ ತೆಂಗಿನಕಾಯಿ. ದಾಖಲೆ ಸಮೇತ ಪಿನ್ ಟು ಪಿನ್ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮಹೇಶ್ ತೆಂಗಿನಕಾಯಿ ಸದನದ ಮುಂದೆ ಇಟ್ಟಿದ್ರು. ಮಹೇಶ್ ತೆಂಗಿನಕಾಯಿ ಕೇಳಿದ ಈ ಪ್ರಶ್ನೆಗೆ ಇಡೀ ಸದನವೇ ದಂಗಾಗಿ ಹೋಗಿತ್ತು. ಯಾಕಂದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯ್ತು? ಯಾರಾದ್ರೂ ನುಂಗಿ ನೀರು ಕುಡಿದ್ರ ಅನ್ನೋ ಪ್ರಶ್ನೆಯೂ ಎದ್ದು ಬಿಡ್ತು. 25ನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ಒಂದು ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ. ಹೀಗೆ ಡಿಸೆಂಬರ್ 9ನೇ ತಾರೀಕು ಶಾಸಕ ಮಹೇಶ್ ತೆಂಗಿನಕಾಯಿ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಪಕ್ಕಾ ಪ್ರಿಪೇರ್ ಆಗಿ ಬಂದಿದ್ರು. 2025ರ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಗೃಹಿಣಿಯರಿಗೆ ತಲುಪಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ರು. ಆ ಉತ್ತರವೇ ಬುಧವಾರ ಸದನದಲ್ಲಿ ಗದ್ದಲಕ್ಕೆ ಕಾರಣವಾಗಿ ಬಿಟ್ಟಿತ್ತು. ಇಲ್ಲಿಯವರೆಗೆ 23 ಕಂತನ್ನ ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. 23 ಕಂತನ್ನ 1,24,00,000 ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ, ಅಂದರೆ ಒಬ್ಬೊಬ್ಬರಿಗೆ 46,000 ರೂಪಾಯಿಗಳು, ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ 46,000 ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆವು. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ಇಲ್ಲೇ ಇರೋದು ನೋಡಿ ಅಸಲಿ ವಿಷಯ, ಅಸಲಿ ಪಾಯಿಂಟ್. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ 23 ಕಂತು ಹಣವನ್ನ ಕೊಟ್ಟಿದ್ದೇವೆ, ಒಬ್ಬೊಬ್ಬರಿಗೆ 46,000 ರೂಪಾಯಿ ಕೊಟ್ಟಿದ್ದೇವೆ ಅಂತ ಅವತ್ತೇ ಉತ್ತರ ಕೊಡ್ತಾರೆ. ಆದರೆ ಇಲ್ಲಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಮಾಡ್ತಿರೋದು, ನೀವು ಕೊಟ್ಟಿದ್ದೀವಿ ಅಂತಿರೋ 23 ಕಂತುಗಳಲ್ಲಿ 2 ತಿಂಗಳ ಹಣ ಏನಾಯ್ತು? ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಗೃಹಿಣಿಯರಿಗೆ ಹಣ ಹೋಗಿಲ್ಲ, ನೀವು ತಪ್ಪು ಮಾಹಿತಿ ಕೊಡ್ತಿದ್ದೀರಿ ಅಂತ ಪಾಯಿಂಟ್ ಮಾಡಿ ಲಕ್ಷ್ಮಿಯನ್ನ ಲಾಕ್ ಮಾಡೋ ಕೆಲಸ ಮಾಡಿದ್ರು. ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ, ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತ ಅದೊಂದ್ಸಲ ಹೇಳ್ಬಿಡ್ರಿ. ನೀವು ಹೇಳಾಕತ್ರಿ 23 ತಿಂಗಳದ ಕೊಟ್ಟೇನಿ ಅಂತ, 23 ಕಂತು ಕೊಟ್ಟೇನೆ ಅಂತ ಹೇಳ್ತೀರಿ. ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ. ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತೇಳಿ 23 ಕಂತು ಅಂತೇಳಿ. ಇನ್ನು ನೀವು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಮಟನು 3 ತಿಂಗಳಿದ್ದೀಗೂ ಬ್ಯಾಲೆನ್ಸ್ ಐತಿ. ಅದು 3 ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರಿ ಅನ್ನೋದು ಹೇಳ್ರಿ. ನೀವು ಹೇಳಿದ್ರೆ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತಿ, ಅದ್ರ ಬಗ್ಗೆ ನಮ್ಮ ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ. 2 ತಿಂಗಳ ಕಂತಿನ ಹಣದ ಬಗ್ಗೆ ಮಾಹಿತಿ ಇರಲಿಲ್ವಾ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನದಲ್ಲಿ ಉತ್ತರ ಕೊಡ್ತಾರೆ. 23 ಕಂತು ಆಗಸ್ಟ್ ತನಕ ಹಣ ರಿಲೀಸ್ ಮಾಡಿದ್ದೀವಿ, ಹಣ ಫಲಾನುಭವಿಗಳ ಪಾಲು ಸೇರಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಹೇಶ್ ತೆಂಗಿನಕಾಯಿ ಪಕ್ಕಾ ಮಾಹಿತಿ ಪಡ್ಕೊಂಡು ಪ್ರಶ್ನೆ ಮಾಡ್ತಾರೆ. ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನ 2,000 ರೂಪಾಯಿಯನ್ನ ಗೃಹಿಣಿಯರಿಗೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಉತ್ತರ ಕೊಡಿ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಉತ್ತರ ಇರಲಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆ ಬೊಟ್ಟು ಮಾಡಿದ್ರು. ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ? ಈ ಯೋಜನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಂತವ್ರು ಇವರು. ಇವರಿಗೆ ಬಹಳಷ್ಟು ಒಮ್ಮಿಂದೊಮ್ಮೆಲೆ ಕಾಳಜಿ ಬಂದ್ಬಿಡ್ತಾ, ಮಹಿಳೆಯರ ಮೇಲೆ, ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ. ಇವತ್ತು ಈ ಯೋಜನೆ ನಾನ್ ಕೇಳ್ತಾ ಇರೋದು ಮೇಡಮ್, ನಿಮ್ಗೆ ನೀವೇನ್ ಮಾತು ಕೊಟ್ಟಿರಿ ಅದನ್ನ ನಡೆಸ್ಕೊಡಿ ಅಂತ ಹೇಳ್ತೇವೆ. ಅಡಿಷನಲ್ ಏನು ಕೇಳಕ್ಕಾಗಿಲ್ಲ ನಿಮ್ಗೆ. ಒಂದು ಬಹಳ ಸ್ಪಷ್ಟತೆ ಐತಿ. ನೀವು ಇದು 3 ತಿಂಗಳಾಯ್ತು, ಯಾಕೆ ದುಡ್ಡು ಹಾಕ್ತಾ ಇಲ್ಲ? ಏನ್ ಸಮಸ್ಯೆ? ಸರ್ಕಾರಕ್ಕೆ ಹಣಕಾಸಿನ ಕೊಟ್ಟೈತೆ, ಏನಾದ್ರೂ ತೊಂದರೆ ಐತಾ? ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ರಿ. ಈಗ
ಪ್ರತಿ ತಿಂಗಳು ಅಕೌಂಟ್ಗೆ 2,000 ಹಣ ಬಂತ, ಸರ್ಕಾರ ದುಡ್ಡು ಕೊಡ್ತಾ ಆ ಹಣದಲ್ಲಿ ಮಕ್ಕಳಿಗೆ ಬಟ್ಟೆ ಕೊಡಿಸೋಣ ಅಂತ ಗೃಹಲಕ್ಷ್ಮಿ ಫಲಾನುಭವಿಗಳು ಕಾಯ್ತಾ ಇರ್ತಾರೆ. ಹಣ ಬಂದ್ರೆ ಯಾವುದಾದ್ರೂ ಕಷ್ಟಕ್ಕೆ ಬಳಸ್ಕೋಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ರೆ ಕಳೆದ 3 ತಿಂಗಳಿನಿಂದ ಹಣ ಬಂದೇ ಇಲ್ಲ. ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಗೃಹಿಣಿಯರು ಕಾದು ಸುಸ್ತಾಗಿದ್ದಾರೆ. ಹೇಳಿದಂತೆ ನಡೆದುಕೊಂಡಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಇಟ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಹಣ ಯಾವಾಗಲಾದರೂ ಬರಬಹುದು ಅನ್ನೋ ಆಸೆ ಅವರಲ್ಲಿದೆ. ಆದರೆ ಬರೋ ಯಾವುದೇ ಸೂಚನೆ ಸಿಗ್ತಾ ಇಲ್ಲ. ಈ ಬಗ್ಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಗಮನ ಕೊಡ್ತಾರೆ. ಸೈಲೆಂಟ್ ಆಗಿಯೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಪಡೆದುಕೊಳ್ತಾರೆ. ಆ ಮಾಹಿತಿ ಪ್ರಕಾರ ಸದನದಲ್ಲಿ ಪ್ರಶ್ನೆ ಮಾಡ್ತಾರೆ. ಆದರೆ ಮಧ್ಯದಲ್ಲಿ ಹಣ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಗೆ ಸರ್ಕಾರದ ಬಳಿ ಕ್ಲಾರಿಟಿ ಇಲ್ಲ. ಗಮನ ಕೊಡಬೇಕಿದ್ದವರೇ ಯೋಜನೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ತಿಳಿದುಕೊಳ್ಳಬೇಕಿದ್ದವರೇ ಮಾಹಿತಿ ಪಡೆದುಕೊಂಡಿರಲಿಲ್ಲ. ಹೀಗಾಗಿ ಇಲ್ಲೊಂದು ಪ್ರಶ್ನೆ ಎದ್ದೇಳುತ್ತೆ. ಆ ಪ್ರಶ್ನೆಯೇ ಬುಧವಾರದ ಸದನವನ್ನ ಗದ್ದಲದ ತನಕ ಕರೆದುಕೊಂಡು ಹೋಗೋದು. ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದೀರಿ, ಆದರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. 5,000 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಮಹಿಳೆಯರ ಕೈ ಸೇರಬೇಕಿದ್ದ ಹಣ ಕಳ್ಳರ ಪಾಲಾಯ್ತ? ನಿಜಕ್ಕೂ ಮಾಹಿತಿಯ ಕೊರತೆ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣಿಸುತ್ತಿದೆ. 2 ತಿಂಗಳು ಹಣ ಹೋಗಿಲ್ಲ, ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಇಷ್ಟೇ ಅಲ್ಲ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ 2,500 ಕೋಟಿ ರೂಪಾಯಿ ಹಣ ಖರ್ಚು ಮಾಡುತ್ತೆ. 2 ತಿಂಗಳಂದ್ರೆ 5,000 ಕೋಟಿ ಆಗುತ್ತೆ. ಈ 1,000 ಹಣವನ್ನೇ ಲಕ್ಷ್ಮಿ ಹೆಬ್ಬಾಳ್ಕರ್ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿಬಿಡ್ತಾರೆ. 23 ಕಂತು ಕೊಟ್ಟಿದ್ದೀವಿ ಅಂತಾರೆ. ಹಾಗಾದ್ರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿಗೋಯ್ತು? ಏನಾಯ್ತು? 5,000 ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡಿ ತಪ್ಪು ಮಾಹಿತಿ ಕೊಟ್ರ ಅನ್ನೋ ಪ್ರಶ್ನೆಗಳು ಎದ್ದೇಳಿತು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಂತ ಬುಧವಾರ ವಿಪಕ್ಷ ನಾಯಕರು ಕಿಡಿಕಾರಿದ್ರು. ಒಂದು ಸಂದರ್ಭ ಜ್ಞಾಪಕ ಬರ್ತದೆ. ಹೈದರಾಲಿ ಇದ್ನಲ್ಲ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವನು ತನ್ನ ಸೈನ್ಯಕ್ಕೆ ಜನವರಿ 1ನೇ ತಾರೀಕು ಸಂಬಳ ಕೊಡ್ತಾ ಇದ್ದಂತೆ. ಫೆಬ್ರವರಿ ಬಂದಾಗ 5ನೇ ತಾರೀಕು ಕೊಡ್ತಾ ಇದ್ದ. ನಿಮ್ಗೇನು 5 ದಿವಸ ವ್ಯತ್ಯಾಸ? ಮಾರ್ಚ್ ಬಂದಾಗ 10ನೇ ತಾರೀಕು ಕೊಡ್ತಾ ಇದ್ದ. ಏಪ್ರಿಲ್ 15ನೇ ತಾರೀಕು 5 ದಿವಸ ವ್ಯತ್ಯಾಸ. ಜೂನ್ 10 ಬರೋದಕ್ಕೆ 1 ತಿಂಗಳು ಸಂಬಳನ ಹೊಡೆದು ಬಿಡ್ತಾ ಇದ್ದ. ಈ ಗೃಹಲಕ್ಷ್ಮಿ ಆಗಸ್ಟ್ ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋಯ್ತು? ಪ್ರಶ್ನೆ. ಮಾರ್ಚ್ ತಿಂಗಳಿದೆ. ಸದನದ ಬಾವಿಗಿಳಿದು ವಿಪಕ್ಷ ನಾಯಕರ ಆಕ್ರೋಶ. ಒಂದು ಕಡೆ ದುಡ್ಡು ಬಂದಿಲ್ಲ ಅಂತ ಗೃಹಿಣಿಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಜನ ಸರ್ಕಾರದ ವಿರುದ್ಧ ಬೇಸರಗೊಂಡಿದ್ದಾರೆ. ಈ ನಡುವೆ ವಿಪಕ್ಷ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡು ಸದನಕ್ಕೆ ಆಗಮಿಸಿದ್ರು. ಆ 2 ತಿಂಗಳ 5,000 ಕೋಟಿ ಹಣ ಎಲ್ಲಿಗೋಯ್ತು ಅಂತ ಆರಂಭದಲ್ಲೇ ಪ್ರಶ್ನೆ ಕೇಳಿದ್ರು. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಧರಣಿ ಮಾಡಿದ್ರು. ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಅಶೋಕಣ್ಣ, ಉತ್ತರನೂ ಬೇಡ ಅಂತಾರೆ. ಸರ್ಕಾರ ನಡ್ಕೊಳ್ತಾ ಬಿಡಿ, ಇವೆರಡು ಬಿಟ್ಟು ಎಲ್ಲ ಇಲ್ಲ. ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು, ಕೇಂದ್ರದ ಹೋಮ್ ಮಿನಿಸ್ಟರ್ ತಪ್ಪು ಒಪ್ಪಿಕೊಂಡ್ರ ಸಚಿವೆ ಹೆಬ್ಬಾಳ್ಕರ್? ಇಷ್ಟೆಲ್ಲ ಜಟಾಪಟಿ ನಡೆಯುತ್ತಿರೋವಾಗಲೇ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಸದನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಡ್ತಾರೆ. ಅವತ್ತು ಆಗಸ್ಟ್ ತನಕ ದುಡ್ಡು ಕೊಟ್ಟಿದ್ದೀವಿ ಎಂದವರು, ಅವತ್ತು 2 ತಿಂಗಳ ಕಂತಿನ ಬಗ್ಗೆ ಮಾಹಿತಿ ಕೊಡದವರು ಬುಧವಾರ ಉತ್ತರ ಕೊಟ್ಟಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿಯವರೆಗೆ 23 ಕಂತನ್ನ ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. 23 ಕಂತನ್ನ
1,24,00,000 ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ, ಅಂದರೆ ಒಬ್ಬೊಬ್ಬರಿಗೆ 46,000 ರೂಪಾಯಿಗಳು, ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ 46,000 ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. 2 ತಿಂಗಳ ಹಣ ಏನಾಯಿತು? 23 ಕಂತು ಕೊಟ್ಟಿದ್ದೇವೆ, ಹೆಚ್ಚು ಕಡಿಮೆ ಆಗಿದೆ. ಒಬ್ಬ ಸಚಿವರು ಗೃಹಲಕ್ಷ್ಮಿ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿದ್ದವರು ಯೋಜನೆ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿ ಪಡೆದುಕೊಳ್ಳಬೇಕಿದ್ದವರ ಮಾತಿದು. ವಿಪಕ್ಷದ ಸ್ಥಾನದಲ್ಲಿ ಕೂತಿರೋ ಶಾಸಕ ಮಹೇಶ್ ತೆಂಗಿನಕಾಯಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪಕ್ಕಾ ಮಾಹಿತಿ ಪಡೆದುಕೊಳ್ಳುತ್ತಾರೆ. ಆದರೆ ಮಾಹಿತಿ ಪಡೆದುಕೊಳ್ಳಬೇಕಿದ್ದವರೇ ಇಷ್ಟು ದಿನ ಸುಮ್ಮನಿದ್ರು. 2 ತಿಂಗಳು ಗೃಹಲಕ್ಷ್ಮಿ ಹಣ ಗೃಹಿಣಿಯರ ಖಾತೆಗೆ ಹೋಗಿಲ್ಲ ಅನ್ನೋದೇ ಗೊತ್ತಿರಲಿಲ್ಲ. ಈಗ ಪರಿಶೀಲನೆ ಮಾಡಿದಾಗ ಗೊತ್ತಾಯ್ತು ಅಂತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಬಿಜೆಪಿ ನಾಯಕರು ಗರಂ. ವಿಷಾದ ಕೇಳಿದ್ರೂ ಸಭಾತ್ಯಾಗ ಮಾಡಿದ್ದೇಕೆ ವಿಪಕ್ಷ? 5 ವರ್ಷ ಅಧಿಕಾರದಲ್ಲಿ ಇರೋ ತನಕವೂ 5 ವರ್ಷವೂ ಗ್ಯಾರಂಟಿ ಫಿಕ್ಸ್. ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಸರ್ಕಾರ ಗ್ಯಾರಂಟಿ ಕೊಟ್ಟಿತ್ತು. ಜನರ ದುಡ್ಡನ್ನ ಜನರಿಗೆ ಕೊಡೋ ಕೆಲಸ ಮಾಡಿತ್ತು. ಕಳೆದ 2023 ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಆರಂಭಿಸಿತ್ತು. ಈ ಯೋಜನೆಯಿಂದ ಬಡ ಕುಟುಂಬಗಳಿಗೆ ಅನುಕೂಲವಾಗಿತ್ತು. ಬಡವರು ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತಿದೆ ಅಂತ ಅಂದ್ಕೊಂಡಿದ್ರು. ಸರ್ಕಾರವೂ ಕೂಡ ಸಮಯಕ್ಕೆ ಸರಿಯಾಗಿ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡುತ್ತಿತ್ತು. ಆದರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಗೃಹಿಣಿಯರಿಗೆ 2,000 ರೂಪಾಯಿ ಕೊಟ್ಟಿರಲಿಲ್ಲ. ಆದರೆ ಏಪ್ರಿಲ್ ತಿಂಗಳಿನಿಂದ ಹಣ ಫಲಾನುಭವಿಗಳ ಖಾತೆ ಸೇರಿತ್ತು. ಹೀಗೆ ತಿಂಗಳ ಹಣ ಹೋಗಿತ್ತು. ಆದರೆ ಮಧ್ಯದಲ್ಲಿ ಕೊಡದೇ ಇರೋ 2 ತಿಂಗಳ ಹಣದ ಬಗ್ಗೆ ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ಈ ನಡುವೆ ಸರ್ಕಾರ ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಕೊಟ್ಟಿರಲಿಲ್ಲ. ಹೀಗಾಗಿ ಸರ್ಕಾರದ ಹಣ ಏನಾಯ್ತು ಅಂತ ಪರಿಶೀಲನೆ ಮಾಡಿದಾಗ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಲೆಕ್ಕ ಸಿಕ್ಕಿದೆ. ಈ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಉತ್ತರ ಬೇಕಿಲ್ಲ, ಕ್ಷಮೆ ಕೇಳಬೇಕು. ನಿಮಗೇನಾದ್ರೂ ಬೇಜಾರಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನದಲ್ಲಿ ಹೇಳ್ತಾರೆ. ಇದರಿಂದ ವಿಪಕ್ಷ ನಾಯಕರು ಸಿಡಿದೇಳ್ತಾರೆ. ತಪ್ಪಾಗಿರೋದನ್ನ ಒಪ್ಪಿಕೊಂಡಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಕ್ಷಮೆ ಕೇಳಲಿ ಅಂತ ಪಟ್ಟು ಹಿಡಿಯುತ್ತಾರೆ. ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ. ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ ಅವ್ರಿಗೆ ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ ಡಿಕೆಶಿ 1,000ನೋ ಲಕ್ಷ ರೂಪಾಯಿನೋ ಆಗಿದ್ರೆ ಎಲ್ಲರೂ ಸುಮ್ಮನಿರ್ತಿದ್ರು. ಆದ್ರೆ ಇಲ್ಲಿ ಲೆಕ್ಕ ತಪ್ಪಿರೋದು 5,000 ಕೋಟಿ ರೂಪಾಯಿ ವಿಷಯದಲ್ಲಿ. ಈ 5,000 ಕೋಟಿ ರೂಪಾಯಿ ಯಾವಾಗ ಜನರಿಗೆ ತಲುಪಿಸ್ತಾರೆ ಅನ್ನೋದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಲಿಲ್ಲ. ಹೀಗಾಗಿ ವಿಪಕ್ಷ ನಾಯಕರು ಸರ್ಕಾರ ದಿವಾಳಿಯಾಗಿದೆ ಅಂತ ಕಿಡಿಕಾರಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಈ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ರು. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ. ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು. ಕೇಳಿ ಒಂದು ನಿಮಿಷ.
ದಿವಾಳಿ ಸಾರ್, ಸರ್ಕಾರ ದಿವಾಳಿಯಾಗಿದೆ, ತಾಳ್ಮೆಯಿಂದ ಕೇಳಿ ಸ್ವಾಮಿ. ವಿಪಕ್ಷ ನಾಯಕರ ಕೆಲಸವೇ ಅದು. ಎಲ್ಲಿ ತಪ್ಪು ಆಗಿದ್ಯೋ, ಎಲ್ಲಿ ಮಿಸ್ಟೇಕ್ ಆಗಿದ್ಯೋ, ಜನರಿಗೆ ಅನ್ಯಾಯ ಆಗ್ತಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡೋಕೆ. ಇಲ್ಲಿ ಬಿಜೆಪಿಗೆ ಗೃಹಲಕ್ಷ್ಮಿ ಕಂತಿನ ಹಣವೇ ದೊಡ್ಡ ಅಸ್ತ್ರ ಆಗೋಗಿತ್ತು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸಿದ್ಧವಾಗಿತ್ತು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಖಡಕ್ಕಾಗಿ ಉತ್ತರ ಕೊಟ್ಟರು, ಬೇಸರವನ್ನೂ ಹೊರಹಾಕಿದ್ರು. ಗೃಹಲಕ್ಷ್ಮಿ ಗಲಾಟೆ, ಸಿಎಂ ಖಾತೆಯನ್ನೇ ದೂರಿದ ಡಿಸಿಎಂ ಡಿಕೆಶಿ. ಗೃಹಲಕ್ಷ್ಮಿ ಹಣ ಗಲಾಟೆ ಇಲ್ಲಿಗೆ ನಿಲ್ಲೋದಿಲ್ಲ. ವಿಪಕ್ಷ ನಾಯಕರು ಯಾವಾಗ ಲೆಕ್ಕ ಕೊಡ್ತೀರಿ, ಯಾವಾಗ ಬಾಕಿ ಹಣ ವಾಪಸ್ ಕೊಡ್ತೀರಿ ಅಂತ ಪಟ್ಟು ಹಿಡಿದು ಕೂರ್ತಾರೆ. ಮಾತಿಗೆ ಮಾತು ಸೇರಿ ಗದ್ದಲ ನಡೆಯುತ್ತೆ. ಈ ನಡುವೆ ಬಿಜೆಪಿ ಸಭಾತ್ಯಾಗನೂ ಮಾಡುತ್ತೆ. ಈ ನಡುವೆ ಮಾತನಾಡಿದ ಡಿಸಿಎಂ ಡಿಕೆಶಿ ಸಿಎಂ ಖಾತೆಯನ್ನೇ ದೂರಿದ್ದಾರೆ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ, ನೀವು ಮಂತ್ರಿ ಆಗಿರಲಿ, ನಾನು ಮಂತ್ರಿ ಆಗಲಿ, ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸದ್ಯ ರಾಜ್ಯದ ಮಹಿಳೆಯರು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಯಾಕೆ ದುಡ್ಡು ಕೊಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಗ್ಯಾರಂಟಿ ಇಲ್ಲದ ಸರ್ಕಾರ ಅಂತ ಕಿಡಿಕಾರ್ತಾ ಇದ್ದಾರೆ. ಸದ್ಯ ಸದನದಲ್ಲಿ ಗೃಹಲಕ್ಷ್ಮಿ ಜಟಾಪಟಿ ಜೋರಾಗಿಯೇ ನಡೆಯಿತು. ತಪ್ಪಿ ಹೋಗಿದ್ದ 2 ತಿಂಗಳ ಕಂತಿನ ಲೆಕ್ಕಾಚಾರ ಸಿಕ್ಕೇ ಬಿಡ್ತು. ಇಷ್ಟೇ ಅಲ್ಲ, ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಕೊಡ್ತಿಲ್ಲ ಅನ್ನೋದು ಇಲ್ಲಿಗೆ ರಾಜ್ಯದ ಜನತೆಗೆ ಗೊತ್ತಾಯಿತು. ಈಗ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇನ್ನಾದ್ರೂ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ಕೊಡುತ್ತಾ, ಯಾವಾಗ ಕೊಡುತ್ತೆ, ಎಷ್ಟು ದಿನ ಬೇಕು ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ.